ಬಿಟ್ಟಿದ್ದಾರೆ. ನಾವು ಹಲ್ಲೆ ಮಾಡ್ಬೇಕಾದ್ರೆ ದರ್ಶನ್ ಅವರು ಮುಂದೆಗಡೆ ಇದ್ರು ಅಂತೇಳಿ, ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆರೋಪಿಗಳು ಬಾಯಿ ಬಿಟ್ಟಿದ್ದಾರಂತೆ. ಆ ಒಂದು ಆಧಾರದಲ್ಲಿ ದರ್ಶನ್ ಅವರನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ, ಅರೆಸ್ಟ್ ಕೂಡ ಮಾಡಲಾಗಿದೆ. ಓವರಾಲ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಡೆಸ್ಕ್ನಿಂದ. ಸುನಿಲ್, ಈಗ ಇಲ್ಲಿ ನೋಡಿ 3 ಸೆಕ್ಷನ್ಗಳು, ಒಂದು ಕಿಡ್ನಾಪ್, ಮತ್ತೊಂದು ಕೊಲೆ, ಮತ್ತೊಂದು ಕಡೆ ಸಾಕ್ಷ್ಯನಾಶ. ಏನಾಗ್ಬೋದು ಮುಂದೆ ಈ ಪ್ರಕರಣ, ಯಾವ ಹಂತಕ್ಕೆ ಹೋಗಿ ತಲುಪಬಹುದು? ಎಸ್ ನಾಗೇಂದ್ರ, ಈಗ ಸದ್ಯಕ್ಕೆ ಪ್ರಕರಣ ದಾಖಲಾಗಿರುವಂಥದ್ದು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಇಲ್ಲಿ ಈ ಒಂದು FIRನಲ್ಲಿ IPC ಸೆಕ್ಷನ್ 302 ಮತ್ತು 201 ಆ್ಯಡ್ ಮಾಡಿರುವಂಥದ್ದು. IP ಸೆಕ್ಷನ್ 302 ಕೊಲೆಗೆ ಸಂಬಂಧಪಟ್ಟಂತೆ ವ್ಯಾಖ್ಯಾನಕ್ಕೊಳಕ್ಕಾಗತ್ತೆ, ಅದೇ ರೀತಿಯಲ್ಲಿ 201 ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ಆದರೆ ಇದೀಗ ವಿಚಾರಣೆ ಸಂದರ್ಭದಲ್ಲಿ ತಿಳಿದು ಬಂದಿರುವಂಥ ಮತ್ತೊಂದು ವಿಚಾರ ಅಂತ ಹೇಳಿದರೆ, ಆರೋಪಿಗಳು ಕೊಲೆಯಾಗಿರುವಂತಹ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ರು. ಅದಾದ ನಂತರ ಒಂದು ಶೆಡ್ನಲ್ಲಿ ಕೂಡಿ ಹಾಕಿ ಆತನ ಮೇಲೆ ತೀವ್ರವಾಗಿ ಹಲ್ಲೆಯನ್ನು ನಡೆಸಿದ್ರು ಅನ್ನುವಂಥದ್ದು. ಸೊ ಸದ್ಯಕ್ಕೆ ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಿರೋದ್ರಿಂದಾಗಿ FIRನಲ್ಲಿ ಈ ಒಂದು ಕಂಟೆಂಟ್ ಕೂಡ ಆ್ಯಡ್ ಮಾಡ್ತಾರೆ. ಅಂದರೆ ಕಿಡ್ನಾಪ್ ಆಗಿರುವಂಥದ್ದಕ್ಕೂ ಕೂಡ ಒಂದು ಸೆಕ್ಷನ್ನ ಮುಂದಿನ ದಿನಗಳಲ್ಲಿ ಪೊಲೀಸರು ಆ್ಯಡ್ ಮಾಡಿ ಅದನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಅಂತ ಹೇಳಿದರೆ, ದರ್ಶನ್ನನ್ನು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಖುದ್ದು ಪಶ್ಚಿಮ ವಿಭಾಗದ DCP ಗಿರೀಶ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆರೋಪಿಗಳು ಹೇಳಿದಂಥ ಒಂದು ಮಾಹಿತಿ ಮತ್ತು ದರ್ಶನ್ ಈಗ ಹೇಳ್ತಿರುವಂಥದ್ದು ಕೂಡ ಅದು ಎರಡೂ ಕೂಡ ಸೇಮ್. ಏನಂದರೆ, ನಾವು ಆತನನ್ನು ಕೊಲೆ ಮಾಡಬೇಕು ಅನ್ನುವಂಥ ಯಾವುದೇ ರೀತಿಯ ಉದ್ದೇಶವನ್ನು ಇಟ್ಕೊಂಡಿರಲಿಲ್ಲ. ಆತನನ್ನು ಬೆದರಿಸಬೇಕು, ಆತನಿಗೆ ಹೊಡಿಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು. ಆದರೆ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು. ಅದು ಏನೇ ಆದರೂ ಕೂಡ ದರ್ಶನ್ ಹೇಳ್ತಿರುವಂಥದ್ದು ನಿಜನೇ ಇದ್ದರೂ ಕೂಡ ಇದು ಈಗ ಇರುವಂತಹ ಆರೋಪ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದು. ಮತ್ತು ಇದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತುಂಬಾನೇ ಗಂಭೀರ ಸ್ವರೂಪದಾಗಿರೋದ್ರಿಂದಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನನ್ನ ಅರೆಸ್ಟ್ ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ. ನಾಗೇಂದ್ರ, ಸುನಿಲ್ ನೋಡಿ, ಈಗ ಒಂದು ಡೌಟ್ ಬರ್ತಾ ಇದೆ. ಈಗ ಆ ಗೋಡೌನಲ್ಲಿ ಇಟ್ಟು ಹಲ್ಲೆ ಮಾಡಿದ್ದು ರಾಜರಾಜೇಶ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಮೃತದೇಹವನ್ನು ತಗೊಂಡು ಬಂದು ಬಿಸಾಕಿದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಪ್ರಕರಣ ದಾಖಲಾಗಿರುವಂಥದ್ದು ಅನ್ನೋನ್ ಬಾಡಿ ಫೌಂಡ್ ಅಂತೇಳಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರೋದ್ರಂತ. ಸೊ ಈಗ ಇಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕೇಸ್ RR ನಗರಕ್ಕೆ ಶಿಫ್ಟ್ ಆಗುತ್ತಾ ಅಥವಾ ಇಲ್ಲೇ ಅದರ ಬಗ್ಗೆ ತನಿಖೆಗಳು ನಡೆಯುತ್ತಾ ಅಂತ ಸುನಿಲ್? ಸಾಮಾನ್ಯವಾಗಿ ನಾಗೇಂದ್ರ, ಡೆಡ್ ಬಾಡಿ ಎಲ್ಲಿ ಸಿಗುತ್ತೆ ಅಂದರೆ ಯಾವ ಸ್ಟೇಷನ್ ಲಿಮಿಟ್ಸಲ್ಲಿ ಸಿಗುತ್ತೆ ಅಲ್ಲೇ ಪ್ರಕರಣ ದಾಖಲಾಗುತ್ತೆ. ತನಿಖೆ ಭಾಗವಾಗಿ ಉಳಿದ ಭಾಗದಲ್ಲಿ ಯಾವುದೇ ರೀತಿಯ ಘಟನೆಗಳು ನಡೆದಿದ್ರು ಕೂಡ ಆ ಸ್ಥಳಕ್ಕೆ ಪೊಲೀಸರು ಆರೋಪಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಮಾಜರ್ನ ಮಾಡ್ತಾರೆ ಮತ್ತು ಇದೆಲ್ಲವನ್ನು ಕೂಡ ತಮ್ಮ ಒಂದು ಕೇಸ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋತಾರೆ. ಸಾಮಾನ್ಯವಾಗಿ ಕೊಲೆ ಕೇಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಸಿಗುವಂಥ ಸಾಕ್ಷ್ಯಗಳು. ಒಂದು ಕಡೆಯಲ್ಲಿ ಆರೋಪಿಗಳ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥವನ್ನು ನಾಳೆ ದಿನ ಪೊಲೀಸರು ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕು. ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಕೆಲವೊಂದು ವಿಚಾರಗಳನ್ನು ನಿರಾಕರಿಸಿದ್ರು ಅನ್ನೋದು ಗೊತ್ತಾಗಿದೆ. ಆದರೆ ಪೊಲೀಸರು ಆ ಘಟನೆ ದಿನ ಟವರ್ ಡಂಪ್ಗಳು ಮತ್ತು ಇನ್ನೂ ಕೆಲವೊಂದು ಸಾಕ್ಷ್ಯಗಳನ್ನು ದರ್ಶನ್ ಮುಂದೆ ಇಟ್ಟು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ದರ್ಶನ್ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೂಡ ನೀಡಿಲ್ಲ ಅನ್ನುವಂಥದ್ದು ಮಾಹಿತಿ ಪೊಲೀಸ್ ಮೂಲಗಳಿಂದ ಬಂದಿರುವಂಥದ್ದು. ಸದ್ಯದ ಮಟ್ಟಿಗೆ ನೋಡಿದರೆ ಈ ಪ್ರಕರಣ ಖಂಡಿತವಾಗಿಯೂ ನಟ ದರ್ಶನ್ಗೆ ಕಂಟಕ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಗ್ಯಾಂಗ್ ಅಂದರ್ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕಾನೂನು ಗೌರವಿಸುವಂಥ ಕೆಲಸಕ್ಕೆ ನಾವು ಮುಂದೆ ಹಾಕ್ಬೇಕು.